ಲೆಫ್ಟ್ ಲಿಬರಲ್ಸ್ಗಳು ಬ್ರಿಟನ್ ಇರ್ಬೋದು, ಅಮೆರಿಕ ಇರ್ಬೋದು, ಎಲ್ಲ ಯೂನಿವರ್ಸಿಟಿಗಳನ್ನು ಎಲ್ಲ ಎಂಟ್ರಿ ಕೊಟ್ಬಿಟ್ರು. ಒಂದು ರೀತಿ ರ್ಯಾಡಿಕಲಿಸಮ್ ಅಲ್ಲಿಂದಲೇ ಬೆಳೀತು ಅಂತ ಅನ್ಸುತ್ತೆ. ಇದು ದೊಡ್ಡದಾಗಿ ನಡೆದದ್ದು ಬೈಡನ್ ಕಾಲದಲ್ಲಿ ಅಮೆರಿಕಾದಲ್ಲಿ. ಅಲ್ಲಿ ಯೂನಿವರ್ಸಿಟಿ ಇನ್ಫ್ಯಾಕ್ಟ್ ಅದಕ್ಕೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕನ್ ಮನಿಯೇ ಸಪ್ಲೈ ಆಗಿದೆ. ಹಮಾಸ್ ಪರವಾಗಿ ಮಾತಾಡೋರೆಲ್ಲ ಸೆಕ್ಯುಲರ್ಗಳು, ಇಸ್ರೇಲ್ ಪರವಾಗಿ ಮಾತಾಡೋರೆಲ್ಲ ಕೋಮುವಾದಿಗಳು ಅನ್ನುವಂತ ಮಟ್ಟಕ್ಕೆ ಇಲ್ಲಿ ಒಂದು ನೆರೆಟಿವ್ ಬಿಲ್ಡಪ್ ಆಯ್ತು. ಈ ಹಮಾಸ್ ಪರವಾಗಿ ಕೂಗ್ತಿದ್ದಂತ ಮನುಷ್ಯನೊಬ್ಬನನ್ನ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ನೀನು ಏನು ಹೇಳ್ತೀಯ? ಭಾರತದಲ್ಲಿ ಏನು JNU ನಲ್ಲಿ ಹೇಳ್ತಾ ಇದ್ವಿ ತುಕಡೆ ಗ್ಯಾಂಗ್ ಅಂತ, ಆ ರೀತಿಯ ತುಕಡೆ ಗ್ಯಾಂಗ್ಗಳು ಅಮೆರಿಕದ ಬಹುತೇಕ ಯೂನಿವರ್ಸಿಟಿಗಳಲ್ಲೂ ಉಟ್ಕೊಂಡ್ ಬಿಟ್ಟಿದ್ವು ಅಂತ. ಮೋದಿಯವರನ್ನ ವಿರೋಧಿಸೋಕೋಸ್ಕರ ವಿವಿಧ ರೀತಿಯ ಪ್ರಯತ್ನಗಳು ನಡೀತಾ ಇದ್ವಲ್ಲ, ಆ ಪ್ರಯತ್ನದ ಒಂದು ಭಾಗ ಈ ಪ್ರೋ ಹಮಾಸ್ ರ್ಯಾಲಿ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಹಮಾಸ್ ಮತ್ತು ಪ್ಯಾಲೆಸ್ಟೈನ್ ನಡುವಿನ ಒಂದು ವಿವಾದ ಏನಿದೆ ಅದನ್ನ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಅದನ್ನು ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ನೆಪದಲ್ಲಿ ಲೆಫ್ಟ್ ಲಿಬರಲ್ಸ್ಗಳು ಬ್ರಿಟನ್ ಇರ್ಬೋದು, ಅಮೆರಿಕ ಇರ್ಬೋದು, ಎಲ್ಲ ಯೂನಿವರ್ಸಿಟಿಗಳನ್ನು ಎಲ್ಲ ಎಂಟ್ರಿ ಕೊಟ್ಬಿಟ್ರು. ಒಂದು ರೀತಿ ರ್ಯಾಡಿಕಲಿಸಮ್ಮು ಅಲ್ಲಿಂದಲೇ ಬೆಳೀತು ಅಂತ ಅನಿಸುತ್ತೆ. ಅದನ್ನು ಮಟ್ಟ ಹಾಕುವಂಥ ಯಾವ ಪ್ರಯತ್ನಗಳು ಎಲ್ಲೂ ಆಗಲಿಲ್ವೇನೋಪ್ಪ. ನೀವು ಹೇಳಿದ್ದು ನಿಜ. ಇದು ದೊಡ್ಡದಾಗಿ ನಡೆದದ್ದು ಬೈಡನ್ ಕಾಲದಲ್ಲಿ ಅಮೆರಿಕಾದಲ್ಲಿ. ಅಲ್ಲಿ ಯೂನಿವರ್ಸಿಟಿ ಇನ್ಫ್ಯಾಕ್ಟ್ ಅದಕ್ಕೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕನ್ ಮನಿಯೇ ಸಪ್ಲೈ ಆಗಿದೆ. ಅಂದ್ರೆ ನಾನು ಹೇಳಿದಲ್ಲ, USAID ಮತ್ತೆ ನ್ಯಾಷನಲ್ ಎಂಡೋಮೆಂಟ್ ಫಾರ್ ಡೆಮೋಕ್ರಸಿ, ಮತ್ತೆ ಇಂಟರ್ನ್ಯಾಷನಲ್ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಟ್, ಮತ್ತೆ ಇಂಟರ್ನ್ಯಾಷನಲ್ ರಿಪಬ್ಲಿಕನ್ ಇನ್ಸ್ಟಿಟ್ಯೂಟ್, ಇವೆಲ್ಲ ಸೇರಿ ಫಂಡ್ ಮಾಡದ್ದು ಇದನ್ನೆಲ್ಲ. ಅಂದ್ರೆ ಇದನ್ನ ಈ ಒಂದು ಬೈಡನ್ ಅವರ ಡೆಮೊಕ್ರೆಟಿಕ್ ಪಾರ್ಟಿಯೇ ಇದನ್ನ ಅಮೆರಿಕನ್ ಯೂನಿವರ್ಸಿಟಿಗಳಲ್ಲಿ, ಅಮೆರಿಕನ್ ಮೀಡಿಯಾದಲ್ಲಿ ಇದನ್ನ ಸಪೋರ್ಟ್ ಮಾಡ್ತು. ಅಂದ್ರೆ ಆಂಟಿ ಇಸ್ರೇಲಿ, ಆಂಟಿ ಜೆವಿಶ್ ವಿಚಾರಧಾರೆಯನ್ನ ಹರಡೋದಕ್ಕೆ ಪ್ರಯತ್ನ ಮಾಡ್ತು ಅಂತ ವಿವರಗಳೆಲ್ಲ ಹೊರಗೆ ಬರ್ತಾ ಇವೆ. ಹೀಗೆ ಆ ಒಂದು ಇದರಿಂದ ಆಕ್ಚುಲಿ ಹಮಾಸ್ ಪರವಾಗಿ ಓಕೆ ಎಲ್ಲೆಲ್ಲೂ ಇನ್ಫ್ಯಾಕ್ಟ್ ಅಕ್ಟೋಬರ್ 7, 2023 ಆ ದಿನ ಹಮಾಸ್ ಏನ್ ಮಾಡ್ತು ಸದರ್ನ್ ಇಸ್ರೇಲ್ ಅಲ್ಲಿ ಅದನ್ನ ಯಾರು ಮಾತಾಡೋದಿಲ್ಲ. ಓಕೆ, ಅನಂತರ ಅದ್ರ ಇಸ್ರೇಲ್ ಏನ್ ಮಾಡುತ್ತೋ ಅದನ್ನಷ್ಟೇ ಮುಂದೆ ಇಟ್ಟುಕೊಂಡು ಹಮಾಸ್ ಅನ್ನ ಅದೊಂದು ವಿಕ್ಟಿಮ್ ಆಯ್ತು ಅಂತ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಒಂದು ಹಮಾಸ್ ಏನ್ ಮಾಡ್ತು ಅನ್ನೋದನ್ನ ಇವ್ರು ನೋಡೋದಿಲ್ಲ. ಕೊನೆಗೇನಂತ ಅದಕ್ಕೆ ಅದೊಂದು ವ್ಯವಸ್ಥಿತವಾದಂತ ಡೆಮೊಕ್ರೆಟಿಕ್ ಡೀಪ್ ಸ್ಟೇಟ್ಸ್, USAID, ನ್ಯಾಷನಲ್ ಎಂಡೋಮೆಂಟ್ ಫಾರ್ ಡೆಮೋಕ್ರಸಿ, ಇವುಗಳ ವ್ಯವಸ್ಥಿತವಾಗಿ ಮಾಡಿದಂತ ಒಂದು ಪ್ಲಾನ್. ಟ್ರಂಪ್ ಅದನ್ನು ಮೊದಲೇ ಹೇಳಿದ್ರು, ನಾನು ಬಂದ್ರೆ ಇದೆಲ್ಲ ನಿಲ್ಲಿಸ್ಬಿಡ್ತೀನಿ ಅಂತ. ಅವರೇ ಅದನ್ನ ಹೇಳಿದ್ರು. ಇದಕ್ಕೆಲ್ಲ ಫಂಡ್ ಕತ್ತರಿಸ್ತಾ ಇದ್ದಾರೆ. ಮತ್ತೆ ಇವ್ರು ಈ ಒಂದು ಅಮೆರಿಕನ್ ಅಲ್ಲದ ಸ್ಟೂಡೆಂಟ್ಸ್ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಈ ಒಂದು ಆಂಟಿ ಜಿವಿಶ್ ಪ್ರೋ ಹಮಾಸ್ ರ್ಯಾಲಿಗಳಲ್ಲಿ ಅಮೆರಿಕನ್ ಯೂನಿವರ್ಸಿಟಿ ಹಾರ್ವರ್ಡ್ ಸೇರಿದಾಗೆ ಅವರೆಲ್ಲ ಓಡಿಸಿ, ಮತ್ತೆ ಅಮೆರಿಕನ್ ಸ್ಟೂಡೆಂಟ್ಗಳನ್ನ ಅವ್ರನ್ನ ಆಕ್ಚುಲಿ ಸರಿಯಾಗಿ ಬಿಹೇವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಯೂನಿವರ್ಸಿಟಿಗಳಿಗೆ ಫಂಡ್ ಅನ್ನೇ ಕಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ಸಿಚುವೇಶನ್ ಐ ಥಿಂಕ್ ಅದು ಇನ್ನು ಐ ಥಿಂಕ್ ಅಲ್ಲ, ನಿಜವಾಗೂ ನಡೀತಾನೆ ಇದೆ, ಬದಲಾಗ್ತಾ ಇದೆ. ಅದು ನಡೆದಿದ್ದೆಲ್ಲ ವ್ಯವಸ್ಥಿತವಾಗಿ ನಡೆದದ್ದು, ಡೀಪ್ ಸ್ಟೇಟ್ ಮಾಡಿಸಿದ್ರು ಅದನ್ನ. ಅಂದರೆ ನಾವು ಭಾರತದಲ್ಲಿ ಏನು JNU ನಲ್ಲಿ ಹೇಳ್ತಾ ಇದ್ವಿ ತುಕಡೆ ಗ್ಯಾಂಗ್ ಅಂತ, ಆ ರೀತಿಯ ತುಕಡೆ ಗ್ಯಾಂಗ್ಗಳು ಅಮೆರಿಕದ ಬಹುತೇಕ ಯೂನಿವರ್ಸಿಟಿಗಳಲ್ಲೂ ಉಟ್ಕೊಂಡು ಬಿಟ್ಟಿದ್ವು ಅಂತ. ಹಾಗಾಗಿ ಅದರ ಪ್ರಭಾವ ಹೇಗೆ ಭಾರತದಲ್ಲಿ ಆಯಿತು ಬಹುಶಃ ಅಂತಂದರೆ, ಹಮಾಸ್ ಪರವಾಗಿ ಮಾತಾಡೋರೆಲ್ಲ ಸೆಕ್ಯುಲರ್ಗಳು, ಇಸ್ರೇಲ್ ಪರವಾಗಿ ಮಾತಾಡೋರೆಲ್ಲ ಕೋಮುವಾದಿಗಳು ಅನ್ನುವಂಥ ಮಟ್ಟಕ್ಕೆ ಇಲ್ಲಿ ಒಂದು ನೆರೆಟಿವ್ ಬಿಲ್ಡಪ್ ಆಯಿತು. ಅದು ಎಲ್ಲಿವರೆಗೂ ಹೋಯಿತು ಅಂತಂದರೆ OIC ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟು ಜೈ ಪ್ಯಾಲೆಸ್ಟೈನ್ ಅಂತ ಹೇಳುವಂಥದ್ದು, ಆಮೇಲೆ ಪ್ರಿಯಾಂಕಾ ಗಾಂಧಿ ಪ್ಯಾಲೆಸ್ಟೈನ್ ಪರವಾದಂಥ ಒಂದು ಇದನ್ನು ಬ್ಯಾಗನ್ನು ನೇತು ಹಾಕೊಂಡ್ಬರುವಂಥದ್ದು. ಸೊ ಈ ಮಟ್ಟದ ನೆರೆಟಿವ್ ಒಂದು ಸೃಷ್ಟಿ ಆಗ್ಬಿಡ್ತು. ಇಂಥ ನೆರೆಟಿವ್ಗಳಿಗೆ ಏನು ಪರಿಹಾರ ಅಥವಾ ಏನು ಉತ್ತರ ಅಂತ ಅಂತೀರಿ ನೀವು? ಆಕ್ಚುಲಿ ಇಂಡಿಯಾದಲ್ಲಿ ನಡೆದದ್ದಕ್ಕೂ ಸಹ ಈ ಹೊರಗಿನ ಫಂಡ್ ಇದೆಯಲ್ಲ, ಇದು ಮತ್ತೆ ನಮ್ಮಲ್ಲೂ ಕೆಲವರಲ್ಲಿ ಇದಿಲ್ಲ ಎಂತದ್ದು, ಹಣ ಇಲ್ಲ ಅಂತಲ್ಲ ಇದಕ್ಕಾಗಿ ಖರ್ಚು ಮಾಡೋದಕ್ಕೆ. ಈಗ ಶಾಹೀನ್ ಬಾಗ್ ಅದನ್ನ ಮತ್ತೆ CAA, ಆಂಟಿ CAA ಇದೆಲ್ಲ ನಡೆದದ್ದು. ಇದನ್ನೆಲ್ಲ ಆಕ್ಚುಲಿ ಫಂಡ್ ಮಾಡಿದವರಿಗೆ ಇಂಥದನ್ನ ಈ ಒಂದು ಪ್ರೋ ಹಮಾಸ್ ರ್ಯಾಲಿಗಳನ್ನ ಫಂಡ್ ಮಾಡೋದು, ಅದ್ರ ಬಗ್ಗೆ ಮಾತಾಡೋದಕ್ಕೆ ಸಪೋರ್ಟ್ ಮಾಡೋದು ಅದೇನೋ ಕಷ್ಟ ಆಗಿರ್ಲಿಲ್ಲ. ಇನ್ಫ್ಯಾಕ್ಟ್ ನೀವು ಹೇಳಿದಂತ ನೀವು ಒಂದು ಉದಾಹರಣೆ ಕೊಟ್ರಲ್ಲ, ಅದೊಂದು ತುಂಬಾ ಒಳ್ಳೆ ಉದಾಹರಣೆಗಳು ಅವು. ಅಂದ್ರೆ ಪ್ರಿಯಾಂಕಾ ಗಾಂಧಿ ಅದು ಮತ್ತೆ OIC ಅದು. ಇನ್ನೊಂದು ಸೇರಿಸ್ತೀನಿ, ಈ ಹಮಾಸ್ ಪರವಾಗಿ ಕೂಗ್ತಿದ್ದಂತ ಮನುಷ್ಯನೊಬ್ಬನನ್ನ ಬಾಂಗ್ಲಾದೇಶದ
ಹಿಂದೂಗಳ ಬಗ್ಗೆ ನೀನು ಏನ್ ಹೇಳ್ತೀಯ, ಮತ್ತೆ ಹಿಂದೂಗಳ ಮೇಲೆ ಇವನ್ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಏನೇನಾಗ್ತಾ ಇದೆ ಇದನ್ನೆಲ್ಲ ಆಕ್ಚುಲಿ ಅದನ್ನೇ ಯಾಕೆ ನೀನು ವಿರೋಧಿಸೋದಿಲ್ಲ ಅಂತ ಕೇಳಿದಾಗ ಅದನ್ನೆಲ್ಲ ಹಿಂದೂಗಳ ಪರವಾಗಿ ಮಾತಾಡೋದಕ್ಕೆ ಮೋದಿ ಮತ್ತೆ ಶಾ ಇದ್ದಾರೆ, ನಾನೇ ಯಾಕೆ ಮಾತಾಡೋದು ಅಂತ ಆತ ಹೇಳ್ತಾರೆ. ಅಂದ್ರೆ ನಾನು ಮುಸ್ಲಿಮನಾಗಿದ್ದು ನಾನು ಮಾತಾಡೋದು ಮುಸ್ಲಿಮರ ಪರವಾಗಿ ಮಾತ್ರ, ಪ್ಯಾಲೆಸ್ತೀನಿಯನ್ ಮುಸ್ಲಿಮರೇ ಹಿಂದೂಗಳ ಬಗ್ಗೆ ನಾನು ಮೋದಿ ಮತ್ತೆ ಶಾ ನೋಡ್ತಾರೆ ಅಂತ ಒಂದು ಮನೋಭಾವ ಸೃಷ್ಟಿಯಾಗಿತ್ತು ಆಯ್ತಾ. ಹಿಂಗೆಲ್ಲ ಆಗೋಗಿತ್ತು ಇಲ್ಲಿ. ಸೊ ಹೀಗಾಗಿ ಇದು ಹಣ ಇತ್ತು ಇದರಲ್ಲಿ. ಇದನ್ನ ನಾವು ಲಿಂಕ್ ಮಾಡೋದಾದ್ರೆ ಇತ್ತೀಚೆಗಷ್ಟೇ ಆಕ್ಚುಲಿ ರಿವೀಲ್ ಆಗಿದೆಯಲ್ಲ, ಟ್ರಂಪ್ ಅವರೇ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಆಕ್ಚುಲಿ ಟ್ರಂಪ್ ಅವರೇ ಹೇಳಿದ ಮಾತನ್ನ ಅವ್ರು ಹೇಳೋದಕ್ಕೂ 2 ದಿನ ಮೊದಲೇ ನಾನು ಒಂದು ವಿಶೇಷ ಲೇಖನದಲ್ಲಿ ಬರದೆ ನಾನು ಅದನ್ನ ಇನ್ಫ್ಯಾಕ್ಟ್ ಅದು ಆಕ್ಚುಲಿ ನಮ್ಮ ಒಂದು ಪ್ರಮುಖ ಮಾಸಪತ್ರಿಕೆಯಲ್ಲಿ 1 ತಿಂಗಳ ನಂತರ ಬರ್ತದೆ. ತಕ್ಷಣ ಬಂದಿದ್ರೆ ಅದು ಆಕ್ಚುಲಿ ಒಳ್ಳೇದಿತ್ತು, ಪರವಾಗಿಲ್ಲ, ಏನು ಮಾಡಕ್ಕಾಗಲ್ಲ. ಅದು ಆ $21 ಬಿಲಿಯನ್ ಅನ್ನ USAID ಕೊಟ್ಟಿರೋದು ಮೋದಿ ಸರ್ಕಾರವನ್ನ ಉರುಳಿಸ್ಬೇಕು, ಅದ್ರ ವಿರುದ್ಧ ಅಭಿಪ್ರಾಯವನ್ನು ಸೃಷ್ಟಿ ಮಾಡಬೇಕು ಅಂತ ಆಯ್ತಾ. ಹೀಗಾಗಿ ಇದೆಲ್ಲವೂ ಸಹ ಅದರ ಒಂದು ಭಾಗ. ಅಂದ್ರೆ ಈ ಒಂದು ಮೋದಿ ನೆತನ್ಯಾಹು ಪರವಾಗಿ, ಮೋದಿ ಇಸ್ರೇಲ್ ಪರವಾಗಿ, ಹೀಗಾಗಿ ಏನಾಗಿದೆ ಅವ್ರು ಮುಸ್ಲಿಮರ ವಿರೋಧಿ, ಹಾಗಾಗಿ ಮುಸ್ಲಿಮರೆಲ್ಲ ಮೋದಿ ಅವರನ್ನ ವಿರೋಧಿಸಬೇಕು ಅನ್ನೋ ಒಂದು ಮೋದಿಯವರನ್ನ ವಿರೋಧಿಸೋಕೋಸ್ಕರ ವಿವಿಧ ರೀತಿಯ ಪ್ರಯತ್ನಗಳು ನಡೀತಾ ಇದ್ವಲ್ಲ, ಆ ಪ್ರಯತ್ನದ ಒಂದು ಭಾಗ ಈ ಪ್ರೋ ಹಮಾಸ್ ರ್ಯಾಲಿ ಮತ್ತೆ ಮೋದಿ ಅವರನ್ನ ಪ್ರೋ ಇಸ್ರೇಲಿ ಅಂತ ಬಿಂಬಿಸಿ ಅವರ ವಿರುದ್ಧ ಮುಸ್ಲಿಮರನ್ನ ಎತ್ತಿ ಕಟ್ಟೋದು, ಇದೆಲ್ಲ ಸಹ ಆ ಒಂದು ವಿದೇಶಿ ಫಂಡ್, ಇದೆಲ್ಲವೂ ಸರಿ ನಡೆದದ್ದು. ಇದನ್ನ ನಾವ್ ಏನ್ ಮಾಡ್ಬೇಕು ಅಂತಲ್ವಾ? ಸರಿ, ಇನ್ಫ್ಯಾಕ್ಟ್ ಅದಕ್ಕೆ ನೇರವಾಗಿ ಮೋದಿ ಸರ್ಕಾರ ತಾನೇ ಪ್ರಯತ್ನ ಪಟ್ಟಿದ್ರೆ ಆ ಒಂದು ಸೋ ಕಾಲ್ಡ್ ಆಕ್ಚುಲಿ ವಹಾಬಿ ಲಿಬರಲ್ ಇಕೋಸಿಸ್ಟಮ್ ಇದೆಯಲ್ಲ, ಅದು ದೊಡ್ಡದಾಗಿ ಗಲಾಟೆ ಮಾಡ್ಬಿಡ್ತಾ ಇತ್ತು. ಆಯ್ತು, ಮಾಡಿದೆ, ಇಲ್ಲ ಅಂತಲ್ಲ. ಆದ್ರೆ ಈಗ ಅವ್ರಿಗೆ ಫಂಡ್ ಅನ್ನೇ ಡೊನಾಲ್ಡ್ ಟ್ರಂಪ್ ಮತ್ತೆ ಇಲಾನ್ ಮಸ್ಕ್ ಕಟ್ ಮಾಡ್ಬಿಟ್ಟಿದ್ದಾರೆ, ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಇದಕ್ಕೆಲ್ಲ ಫಂಡ್ ಬರೋದಿಲ್ಲ. ಈಗ ಫಂಡ್ ಇಲ್ಲ ಅಂತಂದ್ಮೇಲೆ ಹೇಗೆ ಜನರನ್ನ ಸೇರಿಸ್ತಾರೆ ಈ ರ್ಯಾಲಿಗಳಿಗೆ? ಮತ್ತೆ ಇದು ಅದೇ ಶಾಹೀನ್ ಬಾಗ್ ಯಾಕೆ ಗೊತ್ತು ಅಂತ ಹೇಳಿದ್ರೆ ನಮ್ಮ ಮನೆಗೆ ಒಂದೆರಡು ಫರ್ಲಾಂಗ್ ದೂರದಲ್ಲೇ ಅದಿದ್ದದ್ದು ಶಾಹೀನ್ ಬಾಗ್ ಡೆಲ್ಲಿನಲ್ಲಿ. ಹೀಗಾಗಿ ಇನ್ಫ್ಯಾಕ್ಟ್ ನಾವು ಪೂರ್ತಿ ನಾವು ನೋಯ್ಡಾ ಕಡೆಗೆ ಹೋಗೋ ರೋಡ್ ಅನ್ನ ಕಂಪ್ಲೀಟ್ ಆಗಿ ಅವರು ಬ್ಲಾಕ್ ಮಾಡ್ಕೊಂಡು 3 ತಿಂಗಳು ಕೂತಿದ್ರು ಅಲ್ಲಿ. ಅವ್ರಿಗೆ 3 ಹೊತ್ತು ಬಿರಿಯಾನಿ ಸಪ್ಲೈ ಆಗುತ್ತಾ ಇತ್ತು. ಅದಕ್ಕೆಲ್ಲ ದುಡ್ಡು ಬಂದದ್ದು ಇಲ್ಲಿಂದ ಸರ್. ಈ ಒಂದು $21 ಬಿಲಿಯನ್ ಒಂದು ಭಾಗ ಅದಕ್ಕೂ ಹೋಗಿರ್ತದೆ. ಈಗ ಫಂಡ್ ಎಲ್ಲ ಇರೋದ್ರಿಂದ ಈಗ ನೋಡಿ ಅವ್ರು ಯಾರು ಎಲ್ಲೂ ಸೇರ್ತಾ ಇಲ್ಲ. ಫಾರ್ಮರ್ಸ್ ಸ್ಟ್ರೈಕಿಗೆ ಅಷ್ಟು ಸೇರಿ ಅಷ್ಟೆಲ್ಲ ದಾಂಧಲೆ ಮಾಡಿದವರು ಈಗ ನೋಡಿ ಇಷ್ಟು ತಣ್ಣಗಾಗ್ಬಿಟ್ಟಿದ್ದಾರೆ, ಮಾತುಕತೆಗೆ ಬರ್ತಾ ಇದ್ದಾರೆ. ಹೀಗಾಗಿ ಏನಾಗಿದೆ, ಇಂಥದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಫಂಡ್ ಅನ್ನ ಕತ್ತರಿಸ್ಬೇಕು. ನಾವು ಕತ್ತರಿಸಕ್ಕಾಗ್ತಾ ಇರ್ಲಿಲ್ಲ. ಮೋದಿ ಸರ್ಕಾರ ಫಂಡ್ ಕೊಡ್ತಾ ಇರ್ಲಿಲ್ಲ, ಫಂಡ್ ಬರ್ತಾ ಇದ್ದಿದ್ದು ಅಲ್ಲಿಂದ. ಆ ಫಂಡ್ ದುಡ್ಡಿಲ್ಲ ಅಂತಂದ್ಮೇಲೆ ಇವ್ರು ಯಾರು ಬಂದು ಸ್ಟ್ರೈಕ್ ಮಾಡೋದಿಲ್ಲ ಸರ್. ಇನ್ಫ್ಯಾಕ್ಟ್ ಫಂಡ್ ನಿಂತ ಮೇಲೆ ಸಹ ಈ ಒಂದು ಡಿಮಾನಿಟೈಸೇಷನ್ ಇಂದ ಫಂಡ್ ನಿಂತ ಮೇಲೆ, ಪಾಕಿಸ್ತಾನದಿಂದ ಬರೋ ಕಳ್ಳ ನೋಟುಗಳ ನಿಂತ ಮೇಲೆ ಸಹ ಕಾಶ್ಮೀರದಲ್ಲಿ ಆ ಒಂದು ಸ್ಟೋನ್ ಪೇಂಟಿಂಗ್ ನಿಂತದ್ದು. ದುಡ್ಡು ಕೊಡ್ಲಲ್ಲ ಅಂದ್ರೆ ಯಾರು ಬರಲ್ಲ. ಹಾಗೆ ಅಮೆರಿಕ ದುಡ್ಡು ನಿಂತೋಯ್ತಲ್ಲ, ಇದು ನಿಲ್ತದೆ ಅಂದ್ರೆ. ಮತ್ತೆ ನಮ್ಮಲ್ಲಿ ಏನಾಗಿದೆ, ಹಾಗಂತ ಎಲ್ಲವನ್ನೂ ಟ್ರಂಪ್ ಮಾಡಿಬಿಡ್ಲಿ, ನಾವೇನು ಮಾಡ್ಬೇಕಾಗಿಲ್ಲ ಅಂತ ನಾವು ಅನ್ಕೊಳಕ್ಕಾಗಲ್ಲ. ನಮ್ಮ ಮೋದಿ ಸರ್ಕಾರ ಸಹ ಆ ರೀತಿ ಅಂದುಕೊಂಡಿಲ್ಲ. ಹೀಗಾಗಿ ಆ ದುಡ್ಡನ್ನ ತಗೊಂಡು ಏನೇನು ಮಾಡಿದ್ರು ಇಲ್ಲಿ ಅವರ ವಿರುದ್ಧ ಈಗಾಗಲೇ ತನಿಖೆ ಶುರುವಾಗಿದೆ. ನಮ್ಮದು ಇಡಿ ಮತ್ತೆ IB ಎಲ್ಲವೂ ಸಹ ತಮ್ಮ ಕೆಲಸಗಳನ್ನ ಶುರು ಮಾಡಿದ್ದೇವೆ. ಅಂದ್ರೆ ಟ್ರಂಪ್ ತೋರಿಸ್ಕೊಟ್ಟ ದಾರಿನಲ್ಲಿ ಅದೇ ಒಂದು ಅವಕಾಶ ಅಂದ್ಕೊಂಡು ಇಲ್ಲಿ ಮೋದಿ ಸರ್ಕಾರ ದೊಡ್ಡದಾಗಿ ಆಕ್ಷನ್ ತಗೋತಾ ಇದ್ದಾರೆ. ಹೀಗೆ ಮೊನ್ನೆವರೆಗೂ ದೊಡ್ಡದಾಗಿ ಮಾತಾಡ್ತಾ ಇದ್ದವರು ಯಾರು ಬಾಯ್ ಬಿಡ್ತಾ ಇದ್ದಾರೆ. ಸೊ ಶುರುವಾಗಿದೆ ಸರ್ ಈಗಾಗಲೇ. ಹೌದು.